ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಯಾವುದೇ ದೇಶಗಳ ಮಧ್ಯದಲ್ಲಿ ಯುದ್ಧ ನಡೀತಾ ಇದೆ ಅಂತಂದಾಗ ಆ ಒಂದು ಸಂದರ್ಭದಲ್ಲಿ ಚಿನ್ನದ ಬೆಲೆ ಅನ್ನೋದು ಜಾಸ್ತಿ ಗರಿಷ್ಠ ಮಟ್ಟಕ್ಕೆ ಆಗ್ತಾ ಹೋಗುತ್ತೆ. ಬಟ್ ಈ ಒಂದು ಸಂದರ್ಭದಲ್ಲಿ ಏನಾಗ್ತಿದೆ ಅಂತಂದ್ರೆ ಅಮೆರಿಕ, ಇಸ್ರೇಲ್ ಮತ್ತೆ ಇರಾನ್ನ ಮಧ್ಯೆ ಯುದ್ಧ ಆಗ್ತಿರ್ಬೇಕಾದ್ರೂ ಈ ಒಂದು ಸನ್ನಿವೇಶದಲ್ಲಿ ಚಿನ್ನ ಅನ್ನೋದು ಗರಿಷ್ಠ ಮಟ್ಟಕ್ಕೆ ಹೋಗ್ತಾ ಇಲ್ಲ. ಅದರ ಬದಲಾಗಿ ಒಂದು ಆವರೇಜ್ ಪ್ರೈಸ್ ಅಲ್ಲೇ ಇದೆ. ಇಲ್ಲ ಅಂತಂದ್ರೆ ಈಗ ಲಾಸ್ಟ್ ಅಂತಂದ್ರೆ ನಿನ್ನೆ ಏನಾಯ್ತು ಅಂತಂದ್ರೆ ಗುರುವಾರ 6% ಆಲ್ ಆಫ್ ಸಡನ್ ಡ್ರಾಪ್ ಆಗಿದೆ ಚಿನ್ನದ ಬೆಲೆ ಅಂತಾನೆ ಹೇಳ್ಬೋದು. ಏನಕ್ಕೆ ಈ ರೀತಿ ಸಡನ್ ಆಗಿ ಇದು ಡ್ರಾಪ್ ಆಯ್ತು? ಈ ಒಂದು ಯುದ್ಧ ನಡೀತಾ ಇರಬೇಕಾದ್ರೆ ಇಂಥ ಒಂದು ಸಂದರ್ಭದಲ್ಲಿ ಇನ್ನೂ ಕೆಲವು ದಿನಗಳ ಕಾಲ ವೆಯ್ಟ್ ಮಾಡಿದ್ರೆ ಇನ್ನೂ ಡ್ರಾಪ್ ಆಗೋ ಚಾನ್ಸಸ್ ಇದೆಯಾ, ಅಥವಾ ಒಂದು ಯುದ್ಧದ ಉದ್ವಿಗ್ನತೆ ಜಾಸ್ತಿ ಆಯ್ತು ಅಂತಂದ್ರೆ ಮತ್ತೆ ಇದೇನಾದ್ರೂ ಇನ್ನೂ ಹೈಕ್ ಆಗೋ ಚಾನ್ಸಸ್ ಇದೆಯಾ? ಅಂಡ್ ಶಾರ್ಟ್ ಟೈಮ್ಗೆ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರ ಅಂತಂದ್ರೆ ಇದೊಂದು ಸರಿಯಾದ ಸಮಯನ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಥವಾ ಪರ್ಚೇಸ್ ಮಾಡ್ಲಿಕ್ಕೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವು ಇನ್ನೂ ಕ್ರಿಯೇಟಿವ್ ಕೋದನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋನ ಹಾಕ್ಲಿಕ್ಕೆ ಬರೋದಿಲ್ಲ. ಏನಕ್ಕಂತಂದ್ರೆ ಈಗ ಮೋರ್ ದೆನ್ 3 minutes ವಿಡಿಯೋನ ಹಾಕಿದೀನಿ ಅಂತಂದ್ರೆ ಈ ಅಲ್ಗಾರಿದಮ್ ಅದು ಸಜೆಸ್ಟ್ ಮಾಡಲ್ಲ, ತುಂಬಾ ಜನಕ್ಕೆ ರೀಚ್ ಆಗೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು 3 minutes ಒಳಗಡೆ ಕಟ್ ಮಾಡಿ ವಿಡಿಯೋನ ಹಾಕಿರ್ತೇನೆ. ನಿಮಗೆ ಇದು ಕಂಪ್ಲೀಟ್ ವಿಡಿಯೋ ಅನ್ನೋದು ಕ್ರಿಯೇಟಿವ್ ಕೋದಂಡ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಅಲ್ಲಿ ಹೋದ್ರೆ ನಿಮಗೆ ಕಂಪ್ಲೀಟ್ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡ್ಕೋಬಹುದಾಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾರ್ಮಲ್ ಆಗಿ ಪ್ರಪಂಚದಲ್ಲಿ ಎಲ್ಲೋ ಒಂದು ಕಡೆ ಯುದ್ಧ ನಡೀತಾ ಇದೆ, ಅದರಲ್ಲಿ ಅಮೆರಿಕದ ಒಂದು ಪಾಲು ಇದೆ ಅಂತಂದಾಗ ಆ ಒಂದು ಯುದ್ಧದ ಸಂದರ್ಭಗಳಲ್ಲಿ ಚಿನ್ನದ ಬೆಲೆ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಈಗ ನಡೀತಾ ಇರ್ತಕ್ಕಂಥ ಯುದ್ಧದ ಸಂದರ್ಭದಲ್ಲಿ ಚಿನ್ನದ ಬೆಲೆ ಆ ರೀತಿ ಗರಿಷ್ಠ ಮಟ್ಟಕ್ಕೆ ಹೋಗ್ತಾ ಇಲ್ಲ. ಏನಕ್ಕಂತಂದ್ರೆ ಈ ಯುದ್ಧಕ್ಕೂ ಮೊದಲೇ ಏನಾಗಿತ್ತು ಅಂದ್ರೆ ಚಿನ್ನದ ಬೆಲೆ ಅನ್ನೋದು ಒಂದು ಗರಿಷ್ಠ ಮಟ್ಟಕ್ಕೆ ತಲುಪಿತ್ತು. ಆದ್ರಿಂದ ಈಗ ಆ ಮಟ್ಟಕ್ಕೆ ಹೋಗ್ತಾ ಇಲ್ಲ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಪ್ರಪಂಚದಲ್ಲಿ ಒಂದು ಅನ್ಸರ್ಟನಿಟೀಸ್ ನಡೀತಾ ಇದ್ರು ಯಾರು ಇದ್ರ ಮೇಲೆ ಬಂದು ಇನ್ವೆಸ್ಟ್ ಮಾಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಅನ್ನ ಕೂಡ ತೋರಿಸ್ತಾ ಇಲ್ಲ. ಅಂಡ್ ಮತ್ತೊಂದು ಮೈನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈಗ ಡಾಲರ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ನಿಂತಿದೆ ಅಂತ ಹೇಳ್ಬೋದು. ಅಂಡ್ ಅಮೆರಿಕನ್ ಎಕಾನಮಿ ಕೂಡ ಈಗ ಒಂದು ರಿಕವರ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅದರಿಂದ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಬದಲಿಗೆ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅಲ್ಲಿ ಡಾಲರ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಅದರಿಂದ ಈ ಗೋಲ್ಡ್ ಮೇಲೆ ಇರ್ತಕ್ಕಂಥ ಒಂದು ಡಿಪೆಂಡೆನ್ಸಿ ಅನ್ನೋದು ಕಡಿಮೆ ಆಗಿದೆ. ಅಂಡ್ ಇದಕ್ಕೆ ಡಿಮ್ಯಾಂಡ್ ಕೂಡ ಕಡಿಮೆ ಆಗಿರೋದ್ರಿಂದ ಈ ಗೋಲ್ಡ್ ಪ್ರೈಸ್ ಅನ್ನೋದು ಗ್ರಾಜುಯಲಿ ಡ್ರಾಪ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಅಮೆರಿಕದ ಫೆಡರಲ್ ರಿಸರ್ವ್ ಏನ್ ಮಾಡ್ತಾ ಇದೆ ಅಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಹೈಯಲ್ಲೇ ಇಡ್ತಾ ಇದೆ ಅಂತಾನೆ ಹೇಳ್ಬೋದು. ಇದರಿಂದ ಏನಾಗ್ತಿದೆ ಅಂತಂದ್ರೆ ಜನ ಏನ್ ಮಾಡ್ತಿದ್ರೆ ಅಂತಂದ್ರೆ ಈ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋದ್ರ ಬದಲಿಗೆ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಬಾಂಡ್ಸ್ ಮೇಲೆ, ಅದೇ ರೀತಿ ಬ್ಯಾಂಕ್ಗಳ ಒಂದು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ. ಏನಕ್ಕಂತಂದ್ರೆ ಆ ಇಂಟ್ರೆಸ್ಟ್ ರೇಟ್ಸ್ ಅನ್ನೋದು ತುಂಬಾ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಇನ್ ಟರ್ಮ್ಸ್ ಆಫ್ ರಿಟರ್ನ್ಸ್ ಬರಬೇಕಾದ್ರೆ ಅವ್ರ ಫಿಕ್ಸ್ಡ್ ಡೆಪಾಸಿಟ್ ಮಾಡಿರ್ತಕ್ಕಂಥ ದುಡ್ಡು ಪ್ಲಸ್ ಅದ್ರ ಜೊತೆಗೆ ಇಂಟ್ರೆಸ್ಟ್ ಕೂಡ ರಿಟರ್ನ್ ಆಗಿ ಬರೋದ್ರಿಂದ ತುಂಬಾ ಇಂಟ್ರೆಸ್ಟ್ ಆ ಕಡೆ ಹೋಗ್ತಾ ಇದೆ. ಜನರ ಇನ್ವೆಸ್ಟ್ಮೆಂಟ್ ಅನ್ನೋದು ಈ ಚಿನ್ನದ ಕಡೆಗೆ ಬರ್ತಾ ಇಲ್ಲ. ಯಾಕಂತಂದ್ರೆ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾರೆ ಅಂದ್ರೆ ಚಿನ್ನದ ಬೆಲೆ ಏನಿರುತ್ತೋ ಅಷ್ಟೇ ಬರುತ್ತೆ, ಅದು ಅವ್ರಿಗೆ ಇಂಟ್ರೆಸ್ಟ್ ಅನ್ನೋದು ಇಲ್ಲಿ ಸಿಗೋದಿಲ್ಲ. ಅಲ್ಲಂತಂದ್ರೆ ಅವ್ರು ರಿಟರ್ನ್ ಆಗಿ ಇಂಟ್ರೆಸ್ಟ್ ಕೂಡ ಬರೋದ್ರಿಂದ ಇಂಟ್ರೆಸ್ಟ್ ಅನ್ನೋದು ತುಂಬಾ ಆ ಕಡೆಗೆ ಹೋಗ್ತಾ ಇದೆ ಜನರಿಗೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಅಮೆರಿಕನ್ ಫೆಡರಲ್ ರಿಸರ್ವ್ ಏನಿದೆ ಅದು ಯಾವುದೇ ಒಂದು ಸ್ಕೋಪ್ ಅನ್ನ ಕೊಡ್ತಾ ಇಲ್ಲ. ಈ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಕಡಿಮೆ ಮಾಡ್ತೀವಿ ಅನ್ನೋ ಒಂದು ಮುನ್ಸೂಚನೆ ಎಲ್ಲೂ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಜನ ಅದ್ರ ಮೇಲೆ ಒಂದು ಬಾಂಡ್ಸ್ ಮೇಲೆ ಅಥವಾ FD ಮಾಡೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದರಿಂದ ಚಿನ್ನದ ಬೆಲೆ ಅನ್ನೋದು ಡಿಮ್ಯಾಂಡ್ ಕಮ್ಮಿಯಾಗಿ ಬೆಲೆ ಕೂಡ ಗ್ರಾಜುಯಲಿ ಡೌನ್ ಆಗ್ತಾ ಇದೆ. ಗೋಲ್ಡ್ ಅನ್ನೋದು ರೀಸೆಂಟ್ ಟೈಮ್ಸ್ ಅಲ್ಲಿ ಒಂದು ಆಲ್ ಟೈಮ್ ಹೈಗೆ ತಲುಪಿತ್ತು. ಯಾವಾಗ ಇದು ಆಲ್ ಟೈಮ್ ಹೈಗೆ ತಲುಪುತ್ತೋ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಈ ಸ್ಮಾರ್ಟ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ರಾಫಿಟ್ ಬುಕಿಂಗ್ ಗೋಸ್ಕರ ಅದನ್ನ ಪ್ರೆಷರ್ ಅಲ್ಲಿ ಸೆಲ್ ಮಾಡ್ತಾರೆ. ಸೊ ಆ ಸೆಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಸರ್ಟನ್ ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನ್ಯಾಚುರಲ್ ಆಗಿ ಈ ಒಂದು ಪ್ರೆಷರ್ ಕ್ರಿಯೇಟ್ ಆದಾಗ ಏನಾಗುತ್ತೆ ಅಂತಂದ್ರೆ ಎಲ್ಲರೂ ಸ್ವಲ್ಪ ಆ ಗೋಲ್ಡ್ ಅನ್ನ ಸೆಲ್ ಮಾಡ್ಲಿಕ್ಕೆ ಮುಗಿ ಬೀಳ್ತಾರೆ. ಅವಾಗ ಏನಾಗ್ಬಿಡುತ್ತೆ ಈ ಒಂದು ಗೋಲ್ಡ್ ಪ್ರೈಸ್ ಅನ್ನೋದು ಕೂಡ ನಾರ್ಮಲ್ ಆಗಿ ಕಮ್ಮಿ ಆಗುತ್ತೆ. ಇದು ಒಂದು ಕ್ರಾಶ್ ಅಂತ ಹೇಳಕ್ಕಾಗಲ್ಲ. ಈ ಒಂದು ಪ್ರೈಸ್ ಅನ್ನೋದು ನ್ಯಾಚುರಲಿ ಒಂದು ಡೌನ್ ಆಗುತ್ತೆ, ಇದು ಕ್ರಾಶ್ ಆಗೋದಿಲ್ಲ, ಒಂದು ಹೆಲ್ತಿ ಕರೆಕ್ಷನ್ ಅಂತ ಕೂಡ ಹೇಳ್ಬೋದು. ಸೊ ಒಂದು ಪ್ರಾಫಿಟ್ ಬುಕಿಂಗ್ ಗೋಸ್ಕರ ತುಂಬಾ ಜನ ಸೆಲ್ ಮಾಡೋದ್ರಿಂದ ಕೂಡ ಈ ಗೋಲ್ಡ್ ಪ್ರೈಸ್ ಅನ್ನೋದು ಕಡಿಮೆ ಆಯ್ತು ಅಂತಾನೆ ಹೇಳ್ಬೋದು. ಈಗ ವಾರ್ ಅನ್ನೋದು ಮಿಡ್ಲ್ ಈಸ್ಟ್ ಅಲ್ಲಿ ನಡೀತಾ ಇದ್ರು ಜನ ತುಂಬಾ ಸ್ವಲ್ಪ ರಿಸ್ಕ್ ತಗೊಳ್ಳೋಕೆ ತುಂಬಾ ಇಷ್ಟ ಪಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಈಗ ತುಂಬಾ ಜನ ಏನ್ ಮಾಡ್ತಾರೆ ಡಾಲರ್ ಮೇಲೆ ಇಂಟ್ರೆಸ್ಟ್ ಅನ್ನು ತೋರಿಸ್ತಿದ್ದಾರೆ. ಯಾಕಂತಂದ್ರೆ ಅದರಲ್ಲಿ ಒಂದು ಲಿಕ್ವಿಡಿಟಿ ಅಂಡ್ ಸ್ಟೆಬಿಲಿಟಿ ಇರೋದ್ರಿಂದ ಸೊ ಅವರು ಡಿಮ್ಯಾಂಡ್ ಅನ್ನೋದು ಡಾಲರ್ಗೆ ತುಂಬಾ ಜಾಸ್ತಿ ಹೋಗ್ತಾ ಇದೆ. ಅದಲ್ಲದೆ ಡಾಲರ್ ಕೂಡ ತುಂಬಾ ಸ್ಟ್ರಾಂಗ್ ಆಗ್ತಾ ಇರೋದ್ರಿಂದ ಯಾರು ಈ ಒಂದು ಸೇಫ್ ಅಸೆಟ್ ಅಂತ ಗೋಲ್ಡ್ ಮೇಲೆನೆ ಬಂದು ಡಿಪೆಂಡ್ ಆಗ್ತಾ ಇಲ್ಲ ಅಥವಾ ಇದನ್ನೇ ತಗೋಬೇಕು ಅಂತ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅದು ಕೂಡ ಒಂದು ರೀಸನ್ ಈಗ ಗೋಲ್ಡ್ ಆಲ್ ಟೈಮ್ ಹೈಗ್ ಹೋಗಿ ಈಗ ಡೌನ್ ಆಗ್ತಿರೋದಕ್ಕೆ, ಪ್ಲಸ್ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಮತ್ತೆ ಜಾಸ್ತಿ ಆಗದೆ ಇರೋದಕ್ಕೆ. ನಮ್ಮ ಭಾರತದ ಮಾರ್ಕೆಟ್ ಬಗ್ಗೆ ನೋಡೋದಾದ್ರೆ ಭಾರತದಲ್ಲಿ ಇದು ಒಂದು ಫೆಸ್ಟಿವಲ್ ಸೀಸನ್ ಆಗಿದ್ರು ಒಂದು ಮಾರ್ಕೆಟ್ ಲೆವೆಲ್ಗೆ ಡಿಮ್ಯಾಂಡ್ ಅನ್ನೋದಿಲ್ಲ.
ಸೊ ಏನಕ್ಕಂತಂದ್ರೆ ಈ ಜ್ಯುವೆಲರ್ಸ್ ಒಂದು ಇಯರ್ ಎಂಡ್ ಕ್ಲೋಸಿಂಗ್ ಇರೋದ್ರಿಂದ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ರೂರಲ್ ಡಿಮ್ಯಾಂಡ್ ಕೂಡ ತುಂಬಾ ಸ್ಲೋ ಆಗಿದೆ. ಸೊ ಇವೆಲ್ಲ ಇಂಡೈರೆಕ್ಟ್ ಆಗಿ ಒಂದು ಪ್ರೈಸ್ ಡಿಮ್ಯಾಂಡ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂತಂದ್ರೆ ಯಾವಾಗ ಡಿಮ್ಯಾಂಡ್ ಅನ್ನೋದು ಮಾರ್ಕೆಟ್ ಅಲ್ಲಿ ಕಮ್ಮಿ ಆಗುತ್ತೋ ಅವಾಗ ಪ್ರೈಸ್ ಕೂಡ ಅದೇ ರೀತಿ ಡೌನ್ ಆಗುತ್ತೆ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಮ್ಮಿ ಇರುತ್ತೋ ಅವಾಗ ಪ್ರೈಸ್ ಹೈಕ್ ಆಗುತ್ತೆ. ಬಟ್ ಡಿಮ್ಯಾಂಡ್ ಕಮ್ಮಿ ಆದಷ್ಟು ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ. ಇದರಿಂದ ಕೂಡ ಒಂದು ಪ್ರೈಸ್ ಅನ್ನೋದು ಡ್ರಾಪ್ ಆಗ್ಲಿಕ್ಕೆ ಒಂದು ರೀಸನ್ ಅಂತ ಕೂಡ ಹೇಳ್ಬೋದು. ಮತ್ತೊಂದು US ಬಾಂಡ್ ಈಲ್ಡ್ಸ್ ಅನ್ನೋದು ಹೈ ಅಲ್ಲಿದೆ ಅಂಡ್ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ತುಂಬಾ ಶಿಫ್ಟ್ ಆಗ್ತಾ ಇದೆ. ಏನಕ್ಕೆ ಹೇಳಬೇಕು ಅಂತಂದ್ರೆ ಈಗ ಇನ್ವೆಸ್ಟರ್ಸ್ಗೆ ಒಂದು ಸ್ಟೇಬಲ್ ರಿಟರ್ನ್ ಅನ್ನೋದು ಸಿಗ್ತಾ ಇದೆ US ಬಾಂಡ್ ಈಲ್ಡ್ ಇಂದ. ಅದು ತುಂಬಾ ಹೈ ಇರೋದ್ರಿಂದ ಅದಕ್ಕೋಸ್ಕರ ಈಗ ಗೋಲ್ಡ್ ಮೇಲೆ ಅವರು ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ US ಬಾಂಡ್ಸ್ ಮೇಲೆ ಈಗ ತುಂಬಾ ಜನ ಅಲ್ಲಿ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ, ಬಾಂಡ್ಸ್ ಅನ್ನ ಚೂಸ್ ಮಾಡ್ತಾ ಇದ್ದಾರೆ. ಸೊ ಗೋಲ್ಡ್ ರಿಟರ್ನ್ ಅದು ಡಿಪೆಂಡ್ ಆಗಿರೋದು ಪ್ರೈಸ್ ಮೇಲೆ ಮಾತ್ರ. ಬಟ್ ಈ ಒಂದು ಬಾಂಡ್ಸ್ ಅನ್ನ ಚೂಸ್ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಅಲ್ಲಿ ಇಂಟ್ರೆಸ್ಟ್ ಕೂಡ ಆಡ್ ಆಗಿ ಒಳ್ಳೆ ರಿಟರ್ನ್ಸ್ ಬರ್ತಾ ಇದೆ ಅಂದಾಗ ಸುಮಾರು ಜನ ಒಲವನ್ನು ಆ ಕಡೆ ತೋರಿಸೋದ್ರಿಂದ ಸೊ ಈ ಒಂದು ಗೋಲ್ಡ್ ನ ಪ್ರೈಸ್ ಅನ್ನೋದು ಗ್ರಾಜುಯಲಿ ಡೌನ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ನಾರ್ಮಲ್ ಆಗಿ ಹೇಳ್ಬೇಕು ಅಂತಂದ್ರೆ ಓವರ್ ಆಲ್ ಆಗಿ ಗೋಲ್ಡ್ ಪ್ರೈಸ್ ಅನ್ನೋದು ಡೌನ್ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಸೊ ಓವರ್ ಆಲ್ ಆಗಿ ಡಾಲರ್ ಸ್ಟ್ರಾಂಗ್ ಆಗಿರೋದು, ಇಂಟ್ರೆಸ್ಟ್ ರೇಟ್ಸ್ ಹೈ ಆಗಿರ್ಬೋದು, ಮತ್ತೆ ಪ್ರಾಫಿಟ್ ಬುಕಿಂಗ್ ಇರ್ಬೋದು, ಮತ್ತೆ ಬಾಂಡ್ ಈಲ್ಡ್ ಅಟ್ರಾಕ್ಟಿವ್ ಆಗಿರೋದ್ರಿಂದ, ಅದಲ್ಲದೆ ಡಿಮ್ಯಾಂಡ್ ಒಂದು ಮಿಕ್ಸ್ಡ್ ರೀತಿ ಇರೋದ್ರಿಂದ ಸೊ ಈ ರೀತಿ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಕ್ ನೋಡ್ತಿದಾರಾ ಅಂತಂದ್ರೆ ಈಗ ಶಾರ್ಟ್ ಟೈಮ್ ಅಲ್ಲಾದ್ರೆ ಇದು ಇನ್ನೂ ವೊಲಾಟಿಲಿಟಿ ಅನ್ನೋದು ಇರಬಹುದು, ಲಿಟಲ್ ಕರೆಕ್ಷನ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ ಒಂದು ಶಾರ್ಟ್ ಟೈಮ್ಗೆ. ಲಾಂಗ್ ಟೈಮ್ಗೆ ಅಂತಂದ್ರೆ ಈ ಗೋಲ್ಡ್ ಅನ್ನೋದು ಒಂದು ಸೇಫ್ ಅಸೆಟ್ ಆಗಿರೋದ್ರಿಂದ ಫ್ಯೂಚರ್ ಅಲ್ಲಿ ಇನ್ಫ್ಲೇಷನ್ ಮತ್ತೆ ಗ್ಲೋಬಲ್ ಅನ್ಸರ್ಟನಿಟಿ ಮತ್ತೆ ಎಕನಾಮಿಕ್ ಕ್ರೈಸಿಸ್ ಬರೋ ಚಾನ್ಸಸ್ ಇರೋದ್ರಿಂದ ಮತ್ತೆ ಗೋಲ್ಡ್ ಅನ್ನೋದು ಮತ್ತೆ ಸ್ವಲ್ಪ ಇನ್ಕ್ರೀಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಶಾರ್ಟ್ ಟೈಮ್ಗೆ ಯಾರಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಕ್ ನೋಡ್ತಾ ಇದ್ರೆ ಗೋಲ್ಡ್ ಅಲ್ಲಿ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡಿ. ಲಾಂಗ್ ಟೈಮ್ಗೆ ಆದ್ರೆ ಮತ್ತೆ ಇನ್ಕ್ರೀಸ್ ಆಗೋ ಚಾನ್ಸಸ್ಗಳಿರ್ತದೆ. ಇದು ನಾನು ಜಸ್ಟ್ ಪರ್ಸನಲ್ ಒಪಿನಿಯನ್ ಹೇಳ್ತಿರೋದು, ನಿಮಗೆ ನಾನು ರೆಕಮೆಂಡ್ ಮಾಡ್ತಿರೋದಲ್ಲ ತಗೊಳ್ಳಿ ಅಂತ. ಇಷ್ಟು ಟೋಟಲಿ ಡಿಪೆಂಡ್ಸ್ ಆನ್ ಯುವರ್ ಚಾಯ್ಸ್, ಯಾವ ರೀತಿ ತಗೊಳ್ತೀರಾ ಅಂತ. ಬಟ್ ಶಾರ್ಟ್ ಟೈಮ್ಗೆ ಅಂದ್ರೆ ಒಂದ್ಸಲ ಯೋಚನೆ ಮಾಡಿ. ಲಾಂಗ್ ಟೈಮ್ಗೆ ಅಂತಾರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ಗಳು ಕೂಡ ಇರ್ತದೆ. ಇದಿಷ್ಟು ಗೋಲ್ಡ್ ಪ್ರೈಸ್ ಆಲ್ ಆಫ್ ಅ ಸಡನ್ ಏನಕ್ಕೆ ಡಿಕ್ರೀಸ್ ಆಯಿತು ಮತ್ತೆ ಈಗ ಏನು ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಿದೆ ಈ ಗೋಲ್ಡ್ ರೇಟ್ ಮೇಲೆ, ಗ್ಲೋಬಲಿ ನಡೀತಿರ್ತಕ್ಕಂಥ ಒಂದು ಅನ್ಸರ್ಟನಿಟೀಸ್ ಆಗಿರ್ಬೋದು ಅಥವಾ US ಡಾಲರ್ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ. ಅಂಡ್ ಈ ವಿಡಿಯೋ ಅಂಡ್ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.